ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೋ ನಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ಮಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಬ್ಬಾ, ಏನು ಇಷ್ಟೊಂದು ನೀರು? ಈ ನೀರು ಎಷ್ಟಿದೆ? ಹೆಂಗೆ ಗೊತ್ತಾಗುತ್ತೆ? ಈ ನೀರನ್ನು ಅಳತೆ ಮಾಡೋಕೆ ಬರುತ್ತಾ? ಮಕ್ಕಳೇ, ಜಲಪಾತ ಅಳೆಯೋಕೆ ಬರಲ್ಲ, ಆದರೆ ಅದರಲ್ಲಿರೋ ನೀರನ್ನ ಅಳೆಯಬಹುದು. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಲ್ವಾ, ಭೂಮಿಯ ಮೇಲೆ ಸಿಗುವಂತಹ ವಸ್ತುಗಳನ್ನು ಎಷ್ಟು ರೂಪಗಳಲ್ಲಿ ವಿಂಗಡಿಸಬಹುದು? ಘನ, ದ್ರವ, ಅನಿಲ. ಗುಡ್. ಹಾಗಾದ್ರೆ ನೀರು ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿ. ಗುಡ್ ಮಗು. ಹಾಗಾದ್ರೆ ದ್ರವ ರೂಪದ ವಸ್ತುಗಳನ್ನು ಯಾವುದರಿಂದ ಅಳಿತಾರೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಮಿಸ್. ಹಾಗಾದ್ರೆ ನಾನೇ ಹೇಳ ನೋಡಿ ಮಕ್ಕಳೇ, ದ್ರವ ರೂಪದ ವಸ್ತುಗಳನ್ನು ನಾವು ಮಿಲಿಲೀಟರ್, ಲೀಟರ್ ನಿಂದ ಅಳಿತೀವಿ. ಇದೇ ನೀರನ್ನು ತೆಗೆದುಕೊಳ್ಳಿ, ಇದನ್ನು ಮಿಲಿಲೀಟರ್, ಕ್ಯೂಸೆಕ್ನಲ್ಲಿ ಲೀಟರ್ ಮತ್ತು ಕ್ಯೂಸೆಕ್ನಲ್ಲಿ ಅಳಿತಾರೆ. ಲೀಟರಿನ ಗೊತ್ತಾಯ್ತಾ ಮಗು? ಲೀಟರಿನ ಅತಿ ಚಿಕ್ಕ ಭಾಗವನ್ನೇ ನಾವು ಮಿಲಿಲೀಟರ್ ಅಂತ ಕರಿತೀವಿ. ದ್ರವ ರೂಪವನ್ನು ಅಳೆಯುವ ಮಾನಕದಲ್ಲಿ ಅತಿ ಚಿಕ್ಕವಾದಂತಹ ಮಾನಕವೇ ಈ ಮಿಲಿಲೀಟರ್. ಮಿಲಿಲೀಟರ್ನಲ್ಲಿ ಅಳೆಯುವಂತಹ ಇತರ ವಸ್ತುಗಳನ್ನು ಯಾವ್ಯಾವ ಅಂತ ಗೊತ್ತಿದವಾ ಮಕ್ಕಳೇ? ಮಿಸ್. ಯಾವ್ಯಾವ್ದು ಹೇಳ? ಸಿರಪ್ ನೀವು ಹುಷಾರಿರ್ಲಾರ್ದ ಕುಡಿತೀರಲ್ವಾ ಸಿರಪ್, ಆ ಸಿರಪ್ ಬಾಟಲ್, ಬ್ಲಡ್ ಪ್ರಯೋಗಾಲಯದಲ್ಲಿ ಬ್ಲಡ್, ಶಾಂಪೂ ಸ್ಯಾಚಾ, ಸ್ಯಾನಿಟೈಸರ್, ಹ್ಯಾಂಡ್ ವಾಶ್ ಮುಂತಾದವುಗಳನ್ನು ನಾವು ಮಿಲಿಲೀಟರ್ಗಳಲ್ಲಿ ಅಳತೆ ಮಾಡ್ತೀವಿ. ಗೊತ್ತಾಯ್ತಾ? ಗೊತ್ತಾಯ್ತು ಮಿಸ್. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಲೀಟರ್ ಅಂದ್ರೆ 1,000 ಮಿಲಿಲೀಟರ್. ಹೌದಾ ಮಿಸ್? ಗೊತ್ತಾಯ್ತು ಮಿಸ್. ಗೊತ್ತಾಯ್ತಾ? ಗೊತ್ತಾಯ್ತು ಮಿಲಿ ಮಿಸ್. ಲೀಟರ್ ಅಂದ್ರೆ 1,000 ಮಿಲಿಲೀಟರ್. ಸರಿ. ಹಾಗಾದ್ರೆ ಮಿಲಿಲೀಟರ್ ನಲ್ಲಿ ಅಳೆಯುವಂತಹ ವಸ್ತುಗಳು ಯಾವ್ಯಾವು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ? ಇಲ್ಲ ಮಿಸ್. ಗೊತ್ತಿಲ್ಲ? ನೋಡಿ, ನಾವು ಮೊಸರು, ಹಾಲು, ಜ್ಯೂಸು, ಶಾಂಪೂ, ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀವಲ್ಲ, ಡೀಸೆಲ್, ಪೆಟ್ರೋಲ್ ಗೊತ್ತು ಮೇಡಮ್. ಗೊತ್ತಲ್ವಾ? ವೆರಿ ಗುಡ್. ಅವನ್ನೆಲ್ಲ ನಾವು ಲೀಟರ್ಗಳಲ್ಲಿ ಅಳತೆ ಮಾಡ್ತೀವಿ. ಗೊತ್ತಾಯ್ತಾ? ಗೊತ್ತಾಯ್ತು ಮಿಸ್. ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದ ನೀರನ್ನ, ದ್ರವ ರೂಪವನ್ನ ನಾವು ಮಿಲಿಲೀಟರ್, ಲೀಟರ್ಗಳಲ್ಲಿ ಅಳೆಯಕ್ಕಾಗಲ್ಲ. ಅದನ್ನ ಡ್ಯಾಮ್ ನೋಡಿದ್ದೀರಾ ನೀವೆಲ್ಲ? ಡ್ಯಾಮ್ ನೋಡಿದ್ದೀವಿ ಮಿಸ್. ದೊಡ್ಡದಾಗಿರುತ್ತೆ ಮಿಸ್. ಅದರಲ್ಲಿ ನೀರು ಸಾಕಷ್ಟು ಇರ್ತಾವಲ್ವಾ? ಬಹಳ ಇರುತ್ತೆ ಮಿಸ್. ಆ ನೀರನ್ನ ನಾವು ಕ್ಯೂಸೆಕ್ ನಲ್ಲಿ ಅಳಿತೀವಿ. ಕ್ಯೂಸೆಕ್. ಸರಿ. ಕ್ಯೂಸೆಕ್ ನಲ್ಲಿ ಅಳಿತೀವಿ. ಗೊತ್ತಾಯ್ತಾ? ಗೊತ್ತಾಯ್ತು ಮಿಸ್. ಅದಕ್ಕೂ ದೊಡ್ಡದಾಗಿರುವಂತಹ ನೀರು ಯಾವುದು? ಸಮುದ್ರದ ನೀರು. ನೋಡಿದಿರಲ್ವಾ ಸಮುದ್ರ? ಸಮುದ್ರ ತುಂಬಾ ದೊಡ್ಡದಾಗಿರುತ್ತೆ ಮಿಸ್. ತುಂಬಾ ದೊಡ್ಡದಾಗಿರುತ್ತಲ್ವಾ? ಮೊನ್ನೆ ಹೋಗಿದ್ದೆ ಮಿಸ್. ಹೋಗಿದ್ರಲ್ಲ? ಹೌದು. ವೆರಿ ಗುಡ್. ಆ ನೀರನ್ನ ನಾವು ಯಾವ ರೀತಿಯಾಗಿ ಅಳತೆ ಮಾಡ್ತೀವಿ ಗೊತ್ತಾ? ಭೂಮಿಯ ಇಂತಿಷ್ಟು ಭಾಗವನ್ನ ಸಮುದ್ರ, ಆ
ಆವರಿಸಿಕೊಂಡಿದೆ ಅಂತ ಹೇಳಿ ನಾವು ಅಳತೆ ಮಾಡ್ತೀವಿ. ಹೌದಾನೆ? ಹಾ, ಗೊತ್ತಾಯ್ತಾ ಮಕ್ಳೇ? ಎಲ್ಲ ಗೊತ್ತಾಯ್ತು ಮಿಸ್, ಅಳತೆ ಮಾಡೋದು. ಅಳತೆ ದ್ರವ ರೂಪವನ್ನ ಯಾವ ಯಾವ ಮಾನಗಳಿಂದ ಅಳತೆ ಮಾಡ್ತೀವಿ ಅಂತ ಹೇಳಿ ಗೊತ್ತಾಯ್ತಲ್ವಾ? ಮಿಲಿಲೀಟರ್, ಲೀಟರ್, ಕ್ಯೂಸೆಕ್ಸ್ ಮಿಸ್. ವೆರಿ ಗುಡ್. ಬಾಳ ಒಳ್ಳೆ ನಮ್ಮ ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್. ನಗುತ್ತಾ ನಗುತ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಲೀಟರ್ 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 ಲೀಟರ್. ಇದರ ಸಣ್ಣ ಮಾನಕವೇ ಮಿಲಿ ಲೀಟರ್, ಇದರ ಸಣ್ಣ ಮಾನಕವೇ ಮಿಲಿ ಲೀಟರ್. 1,000 ಮಿಲಿ ಲೀಟರ್ ಅಂದ್ರೆ 1 ಲೀಟರ್ ಮಿಸ್. ವೆರಿ ಗುಡ್. ಚಪ್ಪಾಳೆ. ಮೊಸರು, ಎಣ್ಣೆ, ಹಾಲು, ಜ್ಯೂಸ್, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಲೀಟರ್, ಎಲ್ಲವೂ ಲೀಟರ್, ಎಲ್ಲವೂ